ರಣಮಳೆಗೆ ಬೆಂಗಳೂರಿನಲ್ಲಿ ಅವಾಂತರಗಳ ಸುರಿಮಳೆ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಅನ್ನ ಮಾಡ್ತಾರೆ. ಎಲ್ಲೆಲ್ಲಿ ಮಳೆ ಹಾನಿಯಾಗಿದೆ ಆ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅವಲೋಕನವನ್ನು ಮಾಡ್ತಾರೆ. ಬೆಂಗಳೂರು ನಗರ ಪ್ರದಕ್ಷಿಣೆಯನ್ನ ಸಿದ್ದರಾಮಯ್ಯನವರು ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗ್ಗೆ 11:30ಕ್ಕೆ ವಿಧಾನಸೌಧದಿಂದ ಸಿಟಿ ರೌಂಡ್ಸ್ ಅನ್ನ ಮಾಡ್ತಾರೆ. ಮೊನ್ನೆನೇ ಸಿಟಿ ರೌಂಡ್ಸ್ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿತ್ತು. ಅದು ಇವತ್ತು ದಿನಾಂಕ ನಿಗದಿಯಾಗಿದೆ. ಬೆಳಗ್ಗೆ 11:30 ವಿಧಾನಸೌಧದಿಂದ ಸಿಟಿ ರೌಂಡ್ಸ್ ಮಾಡ್ತಾರೆ. ಸಿಟಿ ರೌಂಡ್ಸ್ ಬಹಳ ಮುಖ್ಯವಾಗಿ ಹಲವಾರು ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಬೆಂಗಳೂರಿನ ಜನ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಸಾಯಿ ಲೇಔಟು, ವಡ್ರಪಾಳ್ಯ, ಮಾನ್ಯತಾ ಟೆಕ್ ಪಾರ್ಕು, ನಾಗವರ, ಸಿಲ್ಕ್ ಬೋರ್ಡ್ ಆ ಭಾಗದ ನಿವಾಸಿಗಳು ಮಳೆ ಬಂದರೆ ನರಕ ಯಾತನೆ. ಮಳೆ ಬಂದರೆ ಬೋಟ್ ಎಂಟ್ರಿ ಕೊಡ್ತವೆ, ಮಳೆ ಬಂದರೆ ಟ್ರ್ಯಾಕ್ಟರ್ ಎಂಟ್ರಿ ಕೊಡ್ತವೆ ಸಾಯಿ ಲೇಔಟ್ಗೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಇಂತಹ ನಗರ ಪ್ರದಕ್ಷಿಣೆಗಳು, ಇಂತಹ ನಗರ ವೀಕ್ಷಣೆಗಳು ಅದೆಷ್ಟೋ ಆಗಿದ್ದಾವೆ. ಅನೇಕ ಸರ್ಕಾರಗಳು ಬದಲಾವಣೆಯಾಗಿದ್ದಾವೆ, ಅನೇಕ ಮಂತ್ರಿಗಳು ಬದಲಾವಣೆಯಾಗಿದ್ದಾರೆ. ಇಂತಹ ನಗರ ವೀಕ್ಷಣೆಗಳು ಸಾಕಷ್ಟು ಆಗಿದ್ದಾವೆ. ಆದರೆ ಯಾಕೆ ಪರಿಹಾರ ಸಿಗ್ತಾ ಇಲ್ಲ? ತಾತ್ಕಾಲಿಕ ಪರಿಹಾರ ಯಾಕೆ ಕೊಡ್ತಾ ಇದ್ದೀರ ನೀವು? ಭಾರೀ ಮಳೆ ಹಿನ್ನೆಲೆಯಲ್ಲಿ ಬೃಹತ್ ಮರಗಳು ಈಗ ಧರೆಗುರುಳ್ತಾ ಇದ್ದಾವೆ. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಅವಾಂತರ ಈಗ ಸೃಷ್ಟಿಯಾಗಿದೆ. ಒಂದು ಕಡೆ BTM ಲೇಔಟಲ್ಲೂ ಮರ ಬಿತ್ತು, ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲೂ ಮರ ಬಿದ್ದಿದೆ. ಈಗ ರಸ್ತೆಗೆ ಅಡ್ಡವಾಗಿ ಬೃಹತ್ ಗಾತ್ರದ ಮರ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮರ ಧರೆಗುರುಳಿದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಇದು ಇಂದಿರಾನಗರದ ಒಂದು ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಆಗಿರುವಂತಹ ಅವಘಡ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರಾ? ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಆಗ್ತದೆ? ಇದು ಬ್ಯಾಡ್ ಬೆಂಗಳೂರು. ಇದು ಗ್ರೇಟರ್ ಬೆಂಗಳೂರಲ್ಲ, ವಾಟರ್ ಬೆಂಗಳೂರು. ಯಾಕಂದರೆ ಕನ್ನಿಂಗ್ಹ್ಯಾಮ್ ರಸ್ತೆಯ ಅವಸ್ಥೆ ಹೆಂಗಾಗಿದೆ ಗಮನಿಸ್ತಾ ಇದ್ದೀರಾ. ಇನ್ನು ಉದ್ಘಾಟನೆಗೆ ಸಜ್ಜಾಗಿರುವ ಮೆಟ್ರೋ ನಿಲ್ದಾಣಕ್ಕೂ ಈಗ ಜಲಕಂಟಕ. ಇದು ಸಿಲ್ಕ್ ಬೋರ್ಡ್ನಲ್ಲಿ ಆಗಿರುವಂತಹ ಅವಘಡ. ಸಿಲ್ಕ್ ಬೋರ್ಡ್ನಲ್ಲಿರುವಂತಹ ಕೇಂದ್ರ ರೇಷ್ಮೆ ಮಂಡಳಿಯ ನಿಲ್ದಾಣದಲ್ಲಿ ಉದ್ಘಾಟನೆಗೆ ಸಿದ್ಧವಾಗಿರುವಂತಹ ಮೆಟ್ರೋ ನಿಲ್ದಾಣ. ಮುಂದಿನ ತಿಂಗಳು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಆಗಬೇಕಾಗಿತ್ತು. ಮೆಟ್ರೋ ಸ್ಟೇಷನ್ ಬೇಸ್ಮೆಂಟ್ನಲ್ಲಿ 10 ಅಡಿಯಷ್ಟು ನೀರು ನಿಂತಿದೆ. 10 ಅಡಿಯಷ್ಟು ನೀರು ನಿಂತಿದೆ. ಆದರೆ ಇಲ್ಲಿ ಯಾವುದೂ ಕೂಡ ಸಮರ್ಪಕವಾಗಿಲ್ಲ. ಎಲ್ಲವೂ ಕೂಡ ಅಯೋಮಯವಾಗ್ತಾ ಇದೆ. ವೈಜ್ಞಾನಿಕವಾಗಿ ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸರ್ಕಾರ ಜೊತೆಗೆ GBA ತೇಪೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸುಮ್ಮನೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂಥ ಕೆಲಸಕ್ಕೆ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ. ನೋಡಿ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಇದೇನು ಕೆರೆನಾ, ಬೆಂಗಳೂರು ಸಿಟಿನ? ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ಎಲ್ಲಿ ಗುಂಡಿ ಇದೆ, ಎಲ್ಲಿ ನೀರಿದೆ, ಇದು ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಇದು ಬೇಸ್ಮೆಂಟ್. ಇದು ಮೆಟ್ರೋ ಸ್ಟೇಷನ್ನ ಬೇಸ್ಮೆಂಟ್. ಮುಂದಿನ ತಿಂಗಳು ಉದ್ಘಾಟನೆ ಆಗಬೇಕಾಗಿದೆ. ಇದು